ಸಿಂಹರಾಶಿ ಸಾಲಬಾಧೆಯಿಂದ ಮುಕ್ತರಾಗ್ತೀರಿ. ಋಣಮುಕ್ತರಾಗ್ತಕ್ಕಂತಹ ಒಂದು ಯೋಗ ಅಥವಾ ಆ ಒಂದು ಅವಕಾಶ ಇವತ್ತು ನಿಮಗೆ ಯೋಗವಾಗಿ ಒಲಿದು ಬರ್ತಕ್ಕಂಥದ್ದು. ಭೂ ಸಂಬಂಧವಾದಂತಹ ವಿಚಾರಗಳಲ್ಲಿ ಲಾಭವನ್ನು ಪಡಿತೀರಿ. ಭೂಮಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಇನ್ಯಾವುದೋ ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಲಾಭ ಅನ್ನುವಂಥದ್ದು ಇರುತ್ತೆ. ಸ್ವತಃ ನೀವು ಖರೀದಿ ಮಾಡ್ಬೋದು, ಇಲ್ಲ ಮಾರಾಟ ಮಾಡ್ಬೋದು, ಇಲ್ಲ ಆ ಭೂ ವ್ಯವಹಾರದಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಾಗಿ ಕೆಲಸ ಮಾಡ್ಬೋದು. ಏನೇ ಇರಲಿ, ಭೂಮಿಯಿಂದ ಒಂದಷ್ಟು ಲಾಭ ಸಿಕ್ಕುವಂಥದ್ದಾಗತ್ತೆ. ಚಂಚಲವಾದಂತಹ ಮನಸ್ಸು ಮುಂಚೆನೇ ಚಂಚಲ, ಆದರೆ ಇನ್ನಷ್ಟು ಮತ್ತಷ್ಟು ಚಂಚಲ ಆಗೋದಕ್ಕೆ ನೀವು ಬಿಡಬಾರ್ದು. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡಿ. ಸುಳ್ಳನ್ನು ಹೇಳಿದರೆ ಸಿಗಾಹಾಕ್ಕೊಳ್ತೀರಿ, ಅವಮಾನವೂ ಆಗುತ್ತೆ. ಜೊತೆಗೆ ಗಳಿಸಿದಂತಹ ಒಂದಷ್ಟು ಮರ್ಯಾದೆ ಮಣ್ಣು ಪಾಲಾಗ್ತಕ್ಕಂಥದ್ದು ಆಗಬಹುದು. ಮೇಲಧಿಕಾರಿಯ ನಿವೃತ್ತಿಯ ವಿಚಾರ ತಿಳಿದು ನಿಮಗೆ ಬಹಳ ಬೇಸರವಾಗುತ್ತೆ. ಏನೋ ಒಂದು ರೀತಿಯಲ್ಲಿ ನಿಮಗೆ ಆಶ್ರಯದಾಯಕರಾಗಿದ್ದರು, ನಿಮ್ಮ ಸರಿತಪ್ಪುಗಳನ್ನು ತಿಳಿದು ಹೇಳ್ತಕ್ಕಂಥವರಾಗಿದ್ದರು, ನಿಮಗೆ ಮಾರ್ಗದರ್ಶಕರಾಗಿದ್ದರು. ಅಂಥವರು ಕೆಲಸದಿಂದ ನಿವೃತ್ತಿ ಆಗ್ತಾರಲ್ಲ ಅನ್ನುವಂತಹ ವಿಚಾರ ಸ್ವಲ್ಪ ಬೇಸರವಾಗಬಹುದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ಗೊಂದಲಗಳಿಗೆ ಯಾವುದೋ ಒಂದು ಸರಿಯಾದಂತಹ ರೀತಿಯಲ್ಲಿ ಸಮಾಧಾನ ಸಿಕ್ಕಲಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಖರ್ಚಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಯಾವುದಕ್ಕೆ ಖರ್ಚಾಗ್ತಾ ಇದೆ, ಹೇಗೆ ಆದಾಯ ಬರ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಸಂತೋಷಕ್ಕೆ ಧಕ್ಕೆ ಬರುತ್ತೆ. ಯಾವಾಗ ಹಣದ ವಿಚಾರ ಎದುರುಗಡೆ ಬಂದುಬಿಡುತ್ತೆ, ಆಗ ಎಲ್ಲ ಲೆಕ್ಕಾಚಾರಗಳು ನಿಮ್ಮ ಸಂತೋಷವನ್ನು ಕಿತ್ಕೊಳ್ತಕ್ಕಂಥದ್ದಾಗತ್ತೆ. ಕೌಟುಂಬಿಕವಾದಂತಹ ಸಮಸ್ಯೆಗಳು ತುಂಬ ಉಲ್ಬಣವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಣ್ಣ ಸಣ್ಣ ವಿಚಾರಗಳು ಕೂಡ ದೊಡ್ಡದಾಗಿ ನಿಮಗೆ ತೊಂದರೆಗೆ ಕಾರಣವನ್ನು ಉಂಟು ಮಾಡುತ್ತೆ. ಹಾಗಾಗಿ ಯಾವ ವಿಷಯವನ್ನು ಎಲ್ಲಿ ಹೇಗೆ ಪರಾಮರ್ಶೆ ಮಾಡಬೇಕು, ಅದಕ್ಕೆ ಯಾವ ರೀತಿಯ ಮದ್ದನ್ನು ಕಂಡುಹಿಡ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಇಲ್ಲದೇ ಇದ್ದರೆ ಅವೇ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಪಾಲುದಾರರಿಗೆ ಉತ್ತಮವಾದಂತಹ ದಿವಸ. ದಾಯಾದಿಗಳಿಂದ ತೊಂದರೆ ಅಥವಾ ಅವಮಾನವಾಗ್ತಕ್ಕಂಥದ್ದು ಇದು ಯಾವಾಗಲೂ ಇದ್ದಿದ್ದೇ, ಆದರೂ ಸಮಯವನ್ನು ನೋಡಿ ನಿಮಗೆ ಅವಮಾನ ಮಾಡ್ತಕ್ಕಂತಹ ಕೆಲಸವಾಗತ್ತೆ. ನೀವು ಬುದ್ಧಿವಂತರಾಗಿರಬೇಕು ಅಂತಕ್ಕಂಥದ್ದು. ಚಂದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ದಧಿಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮಕುಟಭೂಷಣಂ ಎಂಬತಕ್ಕಂತಹದ್ದು. ಈಶ್ವರನ ತಲೆಯ ಮೇಲೆ ಇರತಕ್ಕಂತಹ ಚಂದ್ರ ನಿಮಗೆ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಮಾಡಲಿ. ತುಲಾರಾಶಿ, ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗೋಸ್ಕರವಾಗಿ ಹೋರಾಟವನ್ನು ಮಾಡ್ತಕ್ಕಂತಹ ವಾತಾವರಣ ಏರ್ಪಾಟಾಗತ್ತೆ. ನೀವು ಭಾಗಿಗಳಾಗ್ತೀರಿ. ನಿಮ್ಮ ಹಕ್ಕನ್ನು ಮಂಡಿಸುವಂತಹ ಒಂದು ಸಮಯ ಬರುವಂಥದ್ದು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗೊಂದಲವೂ ಕೂಡ ಇರತಕ್ಕಂಥದ್ದು. ಯಾವುದನ್ನು ಮಾಡಲಿ, ಯಾವುದನ್ನು ಬಿಡಲಿ ಅನ್ನುವಂಥದ್ದು. ಆ ರೀತಿಯ ಗೊಂದಲಗಳನ್ನು ಆದಷ್ಟು ನಿವಾರಣೆ ಮಾಡಿಕೊಳ್ಳದೇ ಇದ್ದರೆ ಭವಿಷ್ಯಕ್ಕೆ ತೊಂದರೆಯಾಗ್ತಕ್ಕಂಥದ್ದು. ಇವತ್ತು ಒಂದು ದಿವಸ ನಿಮ್ಮ ಪೂರ್ತಿ ವ್ಯರ್ಥದ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದಾಗತ್ತೆ. ವ್ಯಾಪಾರಸ್ಥರಿಗೆ ನಿರೀಕ್ಷೆಗೂ ಮೀರಿ ಲಾಭ ಸಿಕ್ಕುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಪುಸ್ತಕಗಳಾಗ್ಬೋದು, ಶೈಕ್ಷಣಿಕ ವಿಷಯಕ್ಕೆ ಬೇಕಾದಂತಹ ಮಾಹಿತಿಗಳಾಗ್ಬೋದು, ಬಹಳ ಸುಲಭವಾಗಿ ವಿಶೇಷವಾಗಿ ದೊರಕತಕ್ಕಂಥದ್ದಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗತ್ತೆ. ತಾತ್ಸಾರ ಮಾಡುವಂಥದ್ದು ಬೇಡ. ಆರೋಗ್ಯದ ಬಗ್ಗೆನೂ ಕೂಡ ಗಮನ ಇರಲಿ. ಎಲ್ಲ ದೃಷ್ಟಿಯಿಂದ ಸರ್ಪರಾಜನನ್ನು, ನಾಗೇಂದ್ರನನ್ನು, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ವಿದ್ಯಾರ್ಥಿಗಳಿಗೆ ಬಹಳ ಪ್ರಗತಿಯಾಗತಕ್ಕಂತಹ ದಿವಸ ಇದಾಗಿದೆ. ಮಾತು ಬಹಳ ಮಿತವಾಗಿರಲಿ. ಯಾಕೆ ಅಂತಂದರೆ ಏನೋ ಒಂದಷ್ಟು ಕಷ್ಟಪಟ್ಟು ಒಂದಷ್ಟು ವಿದ್ಯೆಯನ್ನು ಅಥವಾ ಗೌರವವನ್ನು ಸಂಪಾದನೆ ಮಾಡಿರ್ತೀರಿ. ಅದು ಯಾವುದಕ್ಕೂ ಕೂಡ ಕುತ್ತು ಬರಬಾರ್ದು, ನಿಮಗೆ ಅಗೌರವ ಆಗಬಾರ್ದು. ಕಲಿತಂತಹ ವಿದ್ಯೆಗೆ ಮಾನ್ಯತೆ ಸಿಕ್ಕುವಂತಾಗಬೇಕು. ಸ್ನೇಹಿತರಲ್ಲಿ ಜಗಳ, ದ್ವೇಷ ಇದು ಯಾವುದೂ ಕೂಡ ಬೇಡ. ಯಾಕೆ ಅಂತಂದರೆ ಆಪತ್ತಿನಲ್ಲಿ ಆಗತಕ್ಕಂಥವನ್ನ ಸ್ನೇಹಿತ ಅಂತ ಹೇಳ್ತಾರೆ. ಅಂತಹ ಆಪ್ತ ಮಿತ್ರನನ್ನು ನೀವು ದ್ವೇಷ ಮಾಡಿಕೊಳ್ತಕ್ಕಂಥದ್ದು, ನಿಷ್ಠುರ ಮಾಡಿಕೊಳ್ತಕ್ಕಂಥದ್ದು, ಅವನನ್ನೇ ಶತ್ರುವಾಗಿಸ್ಕೊಳ್ತಕ್ಕಂಥದ್ದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಹೊಸ ವಿಚಾರಗಳಲ್ಲಿ ಆಸಕ್ತಿ ಬೆಳೀತಕ್ಕಂಥದ್ದಿದೆ.
ಏನೋ ಒಂದಷ್ಟು ವಿಚಾರಗಳನ್ನು ತಿಳಿಬೇಕು, ಸಂಶೋಧನಾತ್ಮಕವಾಗಿ ವಿಷಯಗಳು ಸಂಗ್ರಹ ಆಗಬೇಕು ಅನ್ನುವಂಥದ್ದು. ರೇಷ್ಮೆ ಉದ್ದಿಮೆದಾರರಿಗೆ, ವ್ಯಾಪಾರಸ್ಥರಿಗೆ ಒಂದಷ್ಟು ಲಾಭ ಇರತಕ್ಕಂಥದ್ದು. ಶತ್ರುಗಳ ನಾಶ ಅಂದರೆ ಶತ್ರುಗಳು ದೂರವಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಹಿರಿಯರ ಬೆಂಬಲ, ಇವೆಲ್ಲವೂ ಕೂಡ ನಿಮಗೆ ಆಶೀರ್ವಾದ ರೂಪದಲ್ಲಿ ಬರತಕ್ಕಂಥದ್ದಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.